ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮೂವಿ ಎಕ್ಸ್ ಕನ್ನಡ. ಸೊ ಫ್ರೆಂಡ್ಸ್, ನಾವು ಇವತ್ತು ಕನ್ನಡದ ಸ್ಟಾರ್ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರ ಹಿಟ್ ಆ್ಯಂಡ್ ಫ್ಲಾಪ್ ಮೂವೀಸನ್ನು ಒಂದೊಂದಾಗಿ ಈ ವಿಡಿಯೋದಲ್ಲಿ ರಿವೀಲ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ ಟು ದ ವಿಡಿಯೋ. ಮೊದಲನೆಯ ಸಿನಿಮಾ ಬುಲ್ಬುಲ್ 13ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಎನ್ನಿಸಿಕೊಂಡಿದೆ. ಇನ್ನು ಎರಡನೆಯ ಸಿನಿಮಾ ಅಂಬರೀಷ 14ರಲ್ಲಿ ತೆರೆ ಕಂಡು ಆ್ಯಾವರೇಜ್ ಆಗಿದೆ. ಮೂರನೇ ಸಿನಿಮಾ ದಿಲ್ ರಂಗೀಲಾ 14ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿದೆ. ನಾಲ್ಕನೇ ಸಿನಿಮಾ ರನ್ನ 15ರಲ್ಲಿ ತೆರೆ ಕಂಡು ಹಿಟ್ ಎನಿಸಿಕೊಂಡಿದೆ. ಐದನೇ ಸಿನಿಮಾ ರಥಾವರ 15ರಲ್ಲಿ ತೆರೆ ಕಂಡು ಹಿಟ್ ಎನಿಸಿಕೊಂಡಿದೆ. ಇನ್ನು ಆರನೇ ಸಿನಿಮಾ ಚಕ್ರವ್ಯೂಹ 16ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಆಗಿದೆ. ಇನ್ನು ಏಳನೇ ಸಿನಿಮಾ ಜಗ್ಗುದಾದ 16ರಲ್ಲಿ ತೆರೆ ಕಂಡು ಗೆಸ್ಟ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಂಟನೇ ಸಿನಿಮಾ ಮುಕುಂದ ಮುರಾರಿ 16ರಲ್ಲಿ ತೆರೆ ಕಂಡು ಇವರು ಗೆಸ್ಟ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಪುಷ್ಪಕ ವಿಮಾನ 17ರಲ್ಲಿ ತೆರೆ ಕಂಡು ಹಿಟ್ ಎನಿಸಿಕೊಂಡಿದೆ. 10ನೇ ಸಿನಿಮಾ ಭರ್ಜರಿ 17ರಲ್ಲಿ ತೆರೆ ಕಂಡು ಬ್ಲಾಕ್ ಬಾಸ್ಟರ್ ಆಗಿದೆ. ಇನ್ನು 11ನೇ ಸಿನಿಮಾ ರಿಷಭಪ್ರಿಯ 17ರಲ್ಲಿ ತೆರೆ ಕಂಡು ಜಾನ್ ಜಾನಿ ಎಸ್ ಪಪ್ಪ 18ರಲ್ಲಿ ತೆರೆ ಕಂಡು ಹಿಟ್ ಎನಿಸಿಕೊಂಡಿದ್ದಾರೆ. ಅಯೋಗ್ಯ 13ನೇ ಸಿನಿಮಾ 18ರಲ್ಲಿ ತೆರೆ ಕಂಡು ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿದೆ. 14ನೇ ಸಿನಿಮಾ ದಿ ವಿಲನ್ 18ರಲ್ಲಿ ತೆರೆ ಕಂಡು ಗೆಸ್ಟ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು 15ನೇ ಸಿನಿಮಾ ಸೀತಾರಾಮ ಕಲ್ಯಾಣ 19ರಲ್ಲಿ ತೆರೆ ಕಂಡು ಆ್ಯಾವರೇಜ್ ಆಗಿದೆ. 16ನೇ ಸಿನಿಮಾ ನಟ ಸಾರ್ವಭೌಮ 19ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಎನಿಸಿಕೊಂಡಿದೆ. 17ನೇ ಸಿನಿಮಾ ಅಮರ್ 19ರಲ್ಲಿ ತೆರೆ ಕಂಡು ಗೆಸ್ಟ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. 18ನೇ ಸಿನಿಮಾ ಐ ಲವ್ ಯು 19ರಲ್ಲಿ ತೆರೆ ಕಂಡು ಹಿಟ್ ಎನಿಸಿಕೊಂಡಿದೆ. ಇನ್ನು 19ನೇ ಸಿನಿಮಾ ರುಸ್ತುಮ್ 19ರಲ್ಲಿ ತೆರೆ ಕಂಡು ಸೂಪರ್ ಹಿಟ್ ಎನಿಸಿಕೊಂಡಿದೆ. ಇನ್ನು 20ನೇ ಸಿನಿಮಾ ಭರಾಟೆ 19ರಲ್ಲಿ ತೆರೆ ಕಂಡು ಗೆಸ್ಟ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು 21ನೇ ಸಿನಿಮಾ ಆಯುಷ್ಮಾನ್ ಭವ 19ರಲ್ಲಿ ತೆರೆ ಕಂಡು ಆ್ಯಾವರೇಜ್ ಆಗಿದೆ. 22ನೇ ಸಿನಿಮಾ 100 19ರಲ್ಲಿ ತೆರೆ ಕಂಡು ಹಿಟ್ ಎನಿಸಿಕೊಂಡಿದೆ. 23ನೇ ಸಿನಿಮಾ ಲವ್ ಯು ರಚ್ಚು 21ರಲ್ಲಿ ತೆರೆ ಕಂಡು ಹಿಟ್ ಎನಿಸಿಕೊಂಡಿದೆ. 24ನೇ ಸಿನಿಮಾ ಸೂಪರ್ ಮಚ್ಚಿ ತೆಲುಗು 2022ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿದೆ. 25ನೇ ಸಿನಿಮಾ ಏಕಲವ್ಯ 22ರಲ್ಲಿ ತೆರೆ ಕಂಡು ಹಿಟ್ ಎನಿಸಿಕೊಂಡಿದೆ. 26ನೇ ಸಿನಿಮಾ ಜೇಮ್ಸ್ 22ರಲ್ಲಿ ತೆರೆ ಕಂಡು ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿದೆ. 27ನೇ ಸಿನಿಮಾ ಮಾನ್ಸೂನ್ ರಾಗ 22ರಲ್ಲಿ ತೆರೆ ಕಂಡು ಫ್ಲಾಪ್ ಆಗಿದೆ. 28ನೇ ಸಿನಿಮಾ ಕ್ರಾಂತಿ 23ರಲ್ಲಿ ತೆರೆ ಕಂಡು ಬ್ಲಾಕ್ ಬಾಸ್ಟರ್ ಎನಿಸಿಕೊಂಡಿದೆ. 29ನೇ ಸಿನಿಮಾ ವೀರಂ 23ರಲ್ಲಿ ತೆರೆ ಕಂಡು ಅಪ್ಕಮಿಂಗ್ ಮೂವಿಯಾಗಿದೆ. 30ನೇ ಸಿನಿಮಾ ಮ್ಯಾಟ್ನಿ 23ರಲ್ಲಿ ತೆರೆ ಕಂಡು ಅಪ್ಕಮಿಂಗ್ ಮೂವಿಯಾಗಿದೆ. 31ನೇ ಸಿನಿಮಾ ಬ್ಯಾಡ್ ಮ್ಯಾನರ್ಸ್ 23ರಲ್ಲಿ ತೆರೆ ಕಾಣಲಿದ್ದು ಅಪ್ಕಮಿಂಗ್ ಮೂವಿಯಾಗಿದೆ. 32ನೇ ಸಿನಿಮಾ ಶಬರಿ ಇನ್ ಸರ್ಚ್ ಆಫ್ ರಾವಣ 23ರಲ್ಲಿ ತೆರೆ ಕಂಡು ಅಪ್ಕಮಿಂಗ್ ಮೂವಿಯಾಗಿದೆ. ಲವ್ ಮಿ ಆರ್ ಹೇಟ್ ಮಿ 23ರಲ್ಲಿ ತೆರೆ ಕಾಣಲಿದ್ದು ಅಪ್ಕಮಿಂಗ್ ಮೂವಿ ಆಗಿದೆ. ಸೊ ಫ್ರೆಂಡ್ಸ್, ನಿಮಗೆ ರಚಿತಾ ರಾಮ್ ಅವರ ಯಾವ ಮೂವಿ ಇಷ್ಟವಾಯಿತೆಂದು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಬಂದವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.